ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸಭೆಗೆ ತಡವಾಗಿ ಬರಬೇಕಾಗಿತ್ತು. ನಾವು ರಾಯಚೂರಿಗೆ ಕಾರಣಾಂತರದಿಂದ ಹೋಗ್ಲಿಕ್ಕಾಗಲಿಲ್ಲ. ಒಂದು ವೇಳೆ ರಾಯಚೂರಿಗೆ ಹೋಗಿದ್ರೆ ಇಲ್ಲಿಗೆ ಸುಮಾರು 8 ಗಂಟೆಗೆ ನಾವು ಬರಬೇಕಾಗಿತ್ತು. ಆದರೆ ರಾಯಚೂರನ್ನ ಬಿಟ್ಟು ಬಾಗಲಕೋಟೆಗೆ ಬಂದಿದ್ದೇವೆ. ಯಾಕಂದರೆ ಶಿವಾನಂದ ಪಾಟೀಲ್ರು ಬಾಗಲಕೋಟೆಗೆ ಬರಲೇಬೇಕು ಅಂತ ನನಗೆ ತಾಕೀತು ಮಾಡಿದರು. ಹಾಗಾಗಿ ಬಾಗಲಕೋಟೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ರಾಯಚೂರಿಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ ಅಂತೇಳಿ ನಾನು ಅಧ್ಯಕ್ಷರು ಗುಲ್ಬರ್ಗಾದಿಂದ ಇಲ್ಲಿಗೆ ನೇರವಾಗಿ ಬಂದಿದ್ದೇವೆ. ಬಹಳ ಜನ ಸೇರಿದ್ದೀರಿ, ಬಹಳ ಸಂತೋಷ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಸಭೆಯನ್ನು ನೋಡಿದಾಗ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ, ಸಂಯುಕ್ತ ಪಾಟೀಲ್ ಕೂಡ ಗೆಲ್ಲೋದು ಅಷ್ಟೇ ಸತ್ಯ ಅಂತೇಳಿ ನನಗನ್ಸುತ್ತೆ. ಇದು ಬಾಗಲಕೋಟೆ ಮತ್ತು ಬಿಜಾಪುರ ಬಸವಣ್ಣ ಹುಟ್ಟಿದಂಥ ಜಿಲ್ಲೆ. ಅದಕ್ಕೆ ಶಿವಾನಂದ ಪಾಟೀಲ್ ಹೇಳಿದರು, ಈ ಸಾರಿ ಬಸವಣ್ಣ ಹುಟ್ಟಿದಂಥ ಸ್ಥಳ ಬಸವನ ಬಾಗೇವಾಡಿಗೆ ಒಂದು ಪ್ರಾಧಿಕಾರವನ್ನು ಮಾಡಬೇಕು ಅಂತೇಳಿ ಹೇಳಿದ್ರು. ನಾನು ಈ ವರ್ಷ ಬಜೆಟ್ನಲ್ಲಿ ಬಸವನ ಬಾಗೇವಾಡಿನಲ್ಲಿ ಬಸವಣ್ಣವರ ಪ್ರಾಧಿಕಾರ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದೇನೆ, ಮತ್ತೆ ಮಾಡ್ತೇವೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸಭೆಗೆ ತಡವಾಗಿ ಬರಬೇಕಾಗಿತ್ತು. ನಾವು ರಾಯಚೂರಿಗೆ ಕಾರಣಾಂತರದಿಂದ ಹೋಗ್ಲಿಕ್ಕಾಗಲಿಲ್ಲ. ಒಂದು ವೇಳೆ ರಾಯಚೂರಿಗೆ ಹೋಗಿದ್ರೆ ಇಲ್ಲಿಗೆ ಸುಮಾರು 8 ಗಂಟೆಗೆ ನಾವು ಬರಬೇಕಾಗಿತ್ತು. ಆದರೆ ರಾಯಚೂರನ್ನ ಬಿಟ್ಟು ಬಾಗಲಕೋಟೆಗೆ ಬಂದಿದ್ದೇವೆ. ಯಾಕಂದರೆ ಶಿವಾನಂದ ಪಾಟೀಲ್ರು ಬಾಗಲಕೋಟೆಗೆ ಬರಲೇಬೇಕು ಅಂತ ನನಗೆ ತಾಕೀತು ಮಾಡಿದರು. ಹಾಗಾಗಿ ಬಾಗಲಕೋಟೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ರಾಯಚೂರಿಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ ಅಂತೇಳಿ ನಾನು ಅಧ್ಯಕ್ಷರು ಗುಲ್ಬರ್ಗಾದಿಂದ ಇಲ್ಲಿಗೆ ನೇರವಾಗಿ ಬಂದಿದ್ದೇವೆ. ಬಹಳ ಜನ ಸೇರಿದ್ದೀರಿ, ಬಹಳ ಸಂತೋಷ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಸಭೆಯನ್ನು ನೋಡಿದಾಗ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ, ಸಂಯುಕ್ತ ಪಾಟೀಲ್ ಕೂಡ ಗೆಲ್ಲೋದು ಅಷ್ಟೇ ಸತ್ಯ ಅಂತೇಳಿ ನನಗನ್ಸುತ್ತೆ. ಇದು ಬಾಗಲಕೋಟೆ ಮತ್ತು ಬಿಜಾಪುರ ಬಸವಣ್ಣ ಹುಟ್ಟಿದಂಥ ಜಿಲ್ಲೆ. ಅದಕ್ಕೆ ಶಿವಾನಂದ ಪಾಟೀಲ್ ಹೇಳಿದರು, ಈ ಸಾರಿ ಬಸವಣ್ಣ ಹುಟ್ಟಿದಂಥ ಸ್ಥಳ
ಬಸವನ ಬಾಗೇವಾಡಿಗೆ ಒಂದು ಪ್ರಾಧಿಕಾರವನ್ನು ಮಾಡಬೇಕು ಅಂತೇಳಿ ಹೇಳಿದ್ರು. ನಾನು ಈ ವರ್ಷ ಬಜೆಟ್ನಲ್ಲಿ ಬಸವನ ಬಾಗೇವಾಡಿನಲ್ಲಿ ಬಸವಣ್ಣವರ ಪ್ರಾಧಿಕಾರ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದೇನೆ, ಮತ್ತೆ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.